ಹೀಗೆ ನಗು ನಗುತ್ತಾ ಮುದ್ದಾಗಿ ಫೋಟೋದಲ್ಲಿ ಕಾಣ್ತಿರುವ ಯುವತಿಯ ಹೆಸರು ಮೋನಿಶಾ ಅಂತ. ಇನ್ನು ಈಗ ತಾನೇ 25 ವರ್ಷ. ದುರಾದೃಷ್ಟವಶಾತ್ ತಮ್ಮ ತೋಟದಲ್ಲಿರುವ ಕೃಷಿ ಹೊಂಡಕ್ಕೆ ಕಾಲು ಜಾರಿ ಬಿದ್ದ ಯುವತಿ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ದಿಬ್ಬೂರು ಗ್ರಾಮದಲ್ಲಿ ನಡೆದಿದೆ. ಆಮೇಲೆ ಹೂವು ಕಿತ್ತಾ ಇದ್ವಿ, ಮನ್ಕೋತೀವಿ ಅಂತ ಹೋದ್ರು, ಕೈ ಕಾಲು ತೊಳ್ಕೊಂಡಕ್ಕೆ ಹೋಗಿ ಬಿದ್ದು ಹೋಗ್ಬಿಟ್ಟು ಸುಮ್ಮನೆ ಸೊಂಪಾಗ ಅಲ್ಲೇ ನಮ್ಮ ತೋಟ ಪಕ್ಕದಾಗೆ ಊರಕ್ಕೆ ಬರೋಕ್ಕೆ ಬಂದಿದ್ದಾರೆ. ಅಲ್ಲಿ ಮಣ್ಣಾಗಿದ್ದಂತೆ ಕಾಲುಗಳು ತೊಳ್ಕೊಂಡು ಹೋಗೋಕೆ ಬಿದ್ದೋಗ್ಬಿಟ್ಟು ತೋಟದಲ್ಲಿ ಹೂಗಳು ಕಿತ್ತಕ್ಕೆ ಹೋಗಿದ್ದೀವಿ ಸರ್. ಮನುಷ್ಯ ಅಂತ ಮಗಳು, ದೊಡ್ಡ ಮಗಳು, 25 ಸರ್. ಇಲ್ಲಿಗೆ ಕೆಲಸಕ್ಕೆ ಇದೇ ಆಸ್ಪತ್ರೆಗೆ ಕೆಲಸ ಮಾಡ್ತಾಯಿದ್ರು ಸರ್. ಇಲ್ಲೇ ಇದೇ ಆಸ್ಪತ್ರೆಗೆ. ಹೌದು, 5:15 ಸರ್ ಮನೆಗೆ ಹೋಗೋಕೆ. ಅಂದಹಾಗೆ ದಿಬ್ಬೂರು ಗ್ರಾಮದ ಮುನಿರಾಜು ಹಾಗೂ ಮಂಜುಳಾ ದಂಪತಿಗೆ 3 ಹೆಣ್ಣು 1 ಗಂಡು, ಒಟ್ಟು 4 ಜನ ಮಕ್ಕಳು ಇದ್ರು. ಮೃತ ದುರ್ದೈವಿ ಮೋನಿಶಾ ಕುಟುಂಬದ ಹಿರಿಯ ಮಗಳಾಗಿದ್ಲು. ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯ ಫಾರ್ಮಸಿಯಲ್ಲಿ ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸ ಮಾಡ್ತಿದ್ರು. ನಿನ್ನೆ ಭಾನುವಾರ ರಜೆ ಇದ್ದ ಕಾರಣ ಜಮೀನಲ್ಲಿ ಹೂವಿನ ತೋಟದಲ್ಲಿ ಕೆಲಸ ಮಾಡಲು ತಂದೆ ತಾಯಿಯ ಜೊತೆಯಲ್ಲಿ ಹೋಗಿದ್ದಾರೆ. ಕೆಲಸ ಮುಗಿಸಿ ವಾಪಸ್ ಮನೆಗೆ ಬರುವ ವೇಳೆ ಕೈಕಾಲು ತೊಳೆಯಲು ಕೃಷಿ ಹೊಂಡದ ಬಳಿ ಹೋಗಿದ್ದಾರೆ. ಕಾಲು ಜಾರಿ ಹೊಂಡಕ್ಕೆ ಬಿದ್ದಿದ್ದಾರೆ. ಇನ್ನು ಘಟನೆ ತಿಳಿದ ಪೋಷಕರು ಸ್ಥಳಕ್ಕೆ ಬರುವಷ್ಟರಲ್ಲಿ ದುರಾದೃಷ್ಟವಶಾತ್ ಯುವತಿ ಸಾವನ್ನಪ್ಪಿದ್ದಾರೆ. ಈ ದುರ್ಘಟನೆಯಿಂದ ಕುಟುಂಬದವರಲ್ಲಿ ಆಕ್ರಂದನ ಮಡುಗಟ್ಟಿದೆ. ಗ್ರಾಮದಲ್ಲಿ ಶೋಕದ ವಾತಾವರಣ ನಿರ್ಮಾಣವಾಗಿದೆ. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಈ ಪ್ರಕರಣವು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಇನ್ನು ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ನಮ್ಮ ತೋಟ ಪಕ್ಕದಾಗ ಬಿದ್ದೋಗಳು ನಾವು ಮಗಳಿದ್ರು ಜೊತೆಗೆ ಆಯಮ್ಮ ಕಿಸ್ಕೊಂಡು ನಾವು ಹೋಗಿ ನೋಡೋ ಅಷ್ಟಕ್ಕೆ ದತ್ತಾಗ್ಬಿಟ್ಟಿತ್ತು ಸರ್. ಸ್ವಲ್ಪ ದೂರ ದತ್ತಾಗಿತ್ತು. ಏನಿಲ್ಲ ಸರ್, ಅವ್ರು ಮಾರಿಲ್ಲ, ಹೊಸ್ದಾಗ ಹಾಕಿದ್ರು, ನೀರು ಬಿಟ್ಟಿದ್ರು. ಪಕ್ಕದಾಗ ನಮ್ಮ ಅಣ್ಣವ್ರದ್ದೆ ಸರ್, ಅದು ಇನ್ನೂ ಇಲ್ಲ ಸರ್, ಮಾಡಿಲ್ಲ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.